ಹಾಯ್ ಸ್ನೇಹಿತರೆ, ಬಹಳಷ್ಟು ದಿನ ಆಯಿತು ನಾನು ವಿಡಿಯೋಸ್ ಮಾಡದೆ ಅಥವಾ ಯೂಟ್ಯೂಬ್ಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡದೆ. ಇವತ್ತೊಂದು ಬಹಳ ಅಪರೂಪವಾಗಿ ನಮ್ಮ ಊರಿನದ್ದೇ ವೀಡಿಯೋಸ್ ಮತ್ತೊಮ್ಮೆ ನಿಮಗೆ ಹಾಕ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಹೇಗಿದೆ, ಯಾವ ರೀತಿ ಇದೆ. ಈಗ ಮಳೆಗಾಲ ನಿಮಗೆಲ್ಲರಿಗೂ ಗೊತ್ತಿದೆ. ಮಳೆಗಾಲದಲ್ಲಿ ಯಾವ ರೀತಿ ಒಮ್ಮೆ ಇದ್ದದ್ದು ಕಂಪ್ಲೀಟ್ ಒಮ್ಮೆ ಚೇಂಜಸ್ ಆಗ್ತದೆ. ಮಳೆಗಾಲ ಬರುವಾಗ ಯಾವುದೋ ಒಂದು ಬರಡು ಭೂಮಿ ಅಲ್ಲಿ ಹೊರತೆಯ ತಾಣವಾಗ್ತದೆ. ಇಂತಹ ಎಲ್ಲ ಕೆಲವೊಂದು ಪ್ರಕೃತಿ ಒಂದು ದೃಶ್ಯಗಳನ್ನು ಅಥವಾ ಪ್ರಕೃತಿ ವೈವಿಧ್ಯಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡಿ ಫ್ರೆಂಡ್ಸ್, ಈ ಗುಡ್ಡವನ್ನು ನಿಮಗೆ ಮೊದಲೊಮ್ಮೆ ನಾನು ತೋರಿಸಿದ್ದೆ. ಆವಾಗ ಹೇಗೆ ಒಣಗಿತ್ತು, ಈ ಮುಲಿ ಹುಲ್ಲು ಎಲ್ಲ ತುಂಬಿತ್ತು. ಈಗ ನೋಡುವಾಗ ಹಚ್ಚ ಹಸುರಾಗ್ತಾ ಇದೆ, ಇನ್ನೂ ಕೂಡ ಹಸುರಾಗ್ತದೆ. ಸೇಮ್ ಒಂದು ಗಾರ್ಡನ್ ಟೈಪು ಈ ಗುಡ್ಡ ಎಲ್ಲ ಬರ್ತಾ ಇರ್ತದೆ ನೋಡಿ. ಈಗ ಸ್ವಲ್ಪ ಸ್ವಲ್ಪ ಹುಲ್ಲು ಬಂದಿದೆ, ಇನ್ನು ಹುಲ್ಲು ಬರುವಾಗ ಫುಲ್ಲು ಹಸಿರಾಗಿ ಕಾಣ್ತಾ ಇರ್ತದೆ ನೋಡಿ. ಇಲ್ಲಿ ನಮ್ಮ ಮನೆಯ ಹತ್ತಿರ ಇರುವ ಸಣ್ಣ ಕೈಗಾರಿಕಾ KAADB ಇವರದೇ ಒಂದು ರಸ್ತೆ ಇದು ನೋಡಿ. ಇಲ್ಲಿ ಕೂಡ ಯಾವುದೂ ಇರಲಿಲ್ಲ ಆವಾಗ. ಈ ಕಲ್ಲೆಲ್ಲ ಇತ್ತು, ಅದೆಲ್ಲ ನಾನು ತೋರಿಸ್ಲಿಲ್ಲ ನಿಮಗೆ. ಈಗೆಲ್ಲ ಅಪರೂಪಾಗಿ ಹೋಗಿದೆ ಇದೆಲ್ಲ ಅಲ್ವಾ. ಅದೇ ರೀತಿ ನೋಡಿ, ಇಲ್ಲೆಲ್ಲ ನೀರಿನ ಒಂದು ದೊಡ್ಡ ಹೊರತೆ ಇದೆ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಇದೆ ಅಂತ. ಬಹಳ ಒಂದು ಚಂದ ಕಾಣ್ತದೆ. ಇಲ್ಲಿ ಹೀಗೆ ಹೋಗ್ತದೆ ಪ್ಯೂರ್ ಶುದ್ಧ ಹೊರತೆಯ ನೀರು ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಯಾವುದೇ ಒಂದು ಗಲೀಜಿಲ್ಲದೆ ಅಷ್ಟು ಕ್ಲಿಯರ್ ಆಗಿ ಉಂಟು ನೋಡಿ. ಇದು ರಸ್ತೆ, ಆದರೆ ಈಗ ಹೆಚ್ಚು ಜನರು ಈ ರಸ್ತೆಯನ್ನು ಯೂಸ್ ಮಾಡ್ತಾ ಇಲ್ಲದ ಕಾರಣ ಇದೀಗ ಕೆರೆ ಅಂತ ಆಗಿದೆ ನೋಡಿ. ಫುಲ್ಲು ಕೆರೆ ಥರನೇ ಉಂಟು ಅಲ್ಲಿ ತನಕ. ಇಲ್ಲಿ ಒಂದು ಕೆರೆನೇ ಉತ್ಪತ್ತಿಯಾಗಿದೆ ನೋಡಿ. ಇಲ್ಲಿ ಒಂದು ಕೆರೆನೇ ಉಂಟು ದೊಡ್ಡದು ನೋಡಿ. ಅಲ್ಲೆಲ್ಲ ಹಾಕಿ ಆ ಕುಂಡದ ಅಂತ ಹೇಳ್ತಾರೆ, ಅದು ಕೂಡ ಕುಗ್ತಾ ಉಂಟು ನೋಡಿ. ಅಲ್ಲಿ ತನಕ ಉಂಟು ನೀರು, ತುಂಬ ಬಹಳ ದೂರ ಉಂಟು. ಅದೆಲ್ಲ ತೋರಿಸ್ತೇನೆ ನಿಮಗೆ. ಬನ್ನಿ ಈಗ ಸ್ವಲ್ಪ ಇಲ್ಲಿ ಹಿಂದೆ ಹೋಗೋಣ. ಇಲ್ಲೆಲ್ಲ ನೀರು, ಇದೆಲ್ಲ ಹೊರತೆ ನೀರು. ಗಾಳಿ ಮಳೆ ಕೂಡ ಬರ್ತಾ ಉಂಟು, ಅಂದರೆ ತುಂಬ ಮಳೆ ಉಂಟು. ಈಗ ಸ್ವಲ್ಪ ಪಿರಿ ಮತ್ತೆ ಸ್ಟಾರ್ಟ್ ಆಯಿತು ಮಳೆ. ಇಲ್ಲೆಲ್ಲ ಇದಾಗಿದೆ ಒಟ್ರಾಸಿ ಒಂದು ನೀರಿನದ್ದೇ ಇದು. ಅಂದರೆ ಒಂದೆರಡು ತಿಂಗಳು ಮಳೆಗಾಲ ಮುಗಿದು ಒಂದು ತಿಂಗಳ ತನಕ ಹೀಗೆ ಇರ್ತದೆ ಇಲ್ಲಿ. ಅಂದರೆ ಇಲ್ಲೆಲ್ಲ ನೋಡಿ, ಅಲ್ಲೊಂದು ಕೆರೆ ಸೃಷ್ಟಿಯಾಗಿದೆ. ಅದು ಕೆರೆ ಇರಲಿಲ್ಲ, ಈಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತದಲ್ಲ, ಆಗ ಅಲ್ಲಲ್ಲಿ ಹೊರತೆ ನೀರು ಹೋಗಲಿಕ್ಕೆ ಜಾಗ ಇರುವುದಿಲ್ಲ. ಹಾಗೆ ಅಲ್ಲಿ ಕೆರೆ ಥರ ಆಗಿದೆ ನೋಡಿ. ಇದು ಏನು ಗಲೀಜು ನೀರಲ್ಲ, ಶುದ್ಧ ಹೊರತೆ ನೀರು ಇದೆಲ್ಲ ನೋಡಿ. ಅಂದರೆ ಮಕ್ಕಳೆಲ್ಲ ಬಂದರೆ ಡೇಂಜರ್ ಇಲ್ಲಿ. ಅಂದರೆ ಒಂದು ವೇಳೆ ನೀರಿಗೆ ಬಿದ್ದರೆ ಗೊತ್ತಾಗೋದಿಲ್ಲಲ್ಲ, ಆ ಕಾರಣದಿಂದ. ಗಾಳಿ ಕೂಡ ಬರ್ತಾ ಉಂಟು ತುಂಬ. ಇಲ್ಲಿ ಕೂಡ ಒಂದು ಸಣ್ಣ ಕೆರೆ ನೋಡಿ. ಈಗ ಸಂಜೆ ಆಗ್ತಾ ಕೂಡ ಬಂತು, ಆದರೂ ಕೂಡ ಈ ಮಳೆಗಾಲ ಅದರ ಕಾರಣ ಬೇಗ ಕತ್ತಲಾದ ಹಾಗೆ ಆಗ್ತದೆ. ಮೋಡವೇ ಇರ್ತದಲ್ಲ, ಜಾಸ್ತಿ ಆಗಲಿಲ್ಲ. ಒಂದು 6 ಗಂಟೆ ಆಗ್ತಾ ಬಂತು. ಈಗ 7 ಗಂಟೆ ಹೊತ್ತಿಗೆ ಕತ್ತಲಾಗುವ ಹೊತ್ತು. ಆದರೂ ಕೂಡ ಈಗ 6 ಗಂಟೆಗೆ ಹೀಗೆ ಒಂಥರ ಕತ್ತಲಾಗುವಾಗೆ ಕಾಣ್ತಾ ಉಂಟು ಮೋಡದಿಂದ. ಬನ್ನಿ ನೋಡಿ, ಇಲ್ಲಿ ಕೂಡ ಒಂದು ಕೆರೆ ಉಂಟು. ಎಲ್ಲ ಅಲ್ಲಲ್ಲಿ ನಮ್ಮ ಕೆರೆ ಸೃಷ್ಟಿಯಾಗಿದೆ ನೋಡಿ. ಇಲ್ಲಿ ಒಂದು ಕಾಣ್ತದಲ್ಲ, ಇದರಲ್ಲಿ ಕೂಡ ಹೊರತೆ ಉಂಟು. ಆಗಲೇ ನೀರು ಹಾರೋದಿಲ್ಲ. ಇದೆಲ್ಲ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಿರ್ಬೋದು, ಬೆಳಪು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಆಗ್ತಾ ಉಂಟು. ನಮ್ಮ ಮನೆ ಹತ್ತಿರವೇ ಸಣ್ಣ ಫ್ಯಾಕ್ಟ್ರಿಗಳು, ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಸಣ್ಣದು ನೋಡಿ. ಇದೊಂದು ಸಣ್ಣ ಒಂದು ಲಾಗ್ ಮಾಡಿದ್ದು ನೋಡಿ. ಅದೇ ರೀತಿ ಶೇರ್ ಕೂಡ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ಒಂದು
ಬರುವ ನೀರೆಲ್ಲ ಇದೆಲ್ಲ ಬೇರೆ ಯಾವುದೇ ಗಲೀಜು ನೀರಿಲ್ಲ, ಶುದ್ಧ ನೀರು ನೋಡಿ, ಹೊರತೆ ಇದ್ದಲ್ಲ. ಹೀಗೆ ಹೋಗ್ತದೆ ನೋಡಿ, ಯಾವ ರೀತಿ ಹೋಗ್ತದೆ, ಎರಡು ಕಡೆಯಿಂದ ನೀರು ಬರ್ತಾ ಉಂಟು ನೋಡಿ. ಇದರ ಆ ಕಡೆ ತೋರಿಸ್ತೇನೆ ನೋಡಿ. ನೋಡಿ ಇಲ್ಲಿ ಅದೇ ನೀರು ಇಲ್ಲಿಂದ ಹೋಗಿ ಅಲ್ಲಿ ಒಂದು ಸಣ್ಣ ಮತ್ತೊಂದು ತೋಡಿಗೆ ಸೇರಿ ಅಲ್ಲಿಂದ ದೊಡ್ಡ ದೊಡ್ಡ ತೋಡಿಗೆ ಹೋಗಿ ಸೇರ್ತದೆ. ಎಲ್ಲ ಇದು ಬೆಳಪುವಿನ ಒಂದು ನಮ್ಮ ಈ ಬೆಳಪು ಇಂಡಸ್ಟ್ರಿಯಲ್ ಏರಿಯಾ. ಮೊದಲಿದ್ದೆಲ್ಲ ಹೊರತೆ ಜಾಗ ಫುಲ್ಲು, ಅಂದರೆ ಎಲ್ಲ ಕಡೆಯಿಂದ ಹೊರತೆ ಇಲ್ಲಿಂದ ಬಂದು ಇಲ್ಲಿ ಎಲ್ಲ ಸೇರಿ ಹೋಗುದು. ಈಗಲೂ ಕೂಡ ಅದೇ ಸೇಮ್ ಆಗ್ತಾ ಉಂಟು. ಈಗ ಇಲ್ಲಿ ಮತ್ತೊಂದು ಜಾಗ ತೋರಿಸ್ತೇನೆ. ಇಲ್ಲಿ ಎಲ್ಲ ನೀರೇ, ಇಲ್ಲಿ ಕೂಡ ನೀರು ಬಹಳ ರಭಸದಿಂದ ಹೋಗ್ತಾ ಉಂಟು. ಅದನ್ನು ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ನೀರು ತುಂಬಿಕೊಂಡಿರ್ತದೆ ನೋಡಿ ಯಾವ ರೀತಿ ಉಂಟಂತ. ಎಲ್ಲ ಫುಲ್ಲು ನೀರಿದೆ, ಯಾವ ರೀತಿ ಇದೆ ಎಲ್ಲ ನೋಡಿ, ತುಂಬ ಕಾಣ್ತಾ ಉಂಟು. ತುಂಬ ಇರ್ತದೆ ನೀರು. ಫ್ರೆಂಡ್ಸ್, ಇಲ್ಲೊಂದು ಕೆರೆ ತೋರಿಸ್ತೇನೆ ನೋಡಿ. ಮೊದಲು ಇಲ್ಲಿ ಹೊರಕ್ಕೆ ತುಂಬಿ ನೋಡಿ, ಇದೊಂದು ಕೆರೆ. ಈ ಕೆರೆಗೂ ಕೂಡ ಮತ್ತು ಆ ಕಡೆಯಿಂದ ಹೊರತೆ ನೀರೇ ಬರ್ತಾ ಇರ್ತದೆ. ಇದಕ್ಕೆ ಹೋಗೋದು ಕೂಡ ಡೇಂಜರ್, ಮಧ್ಯದಲ್ಲಿ ತುಂಬ ಆಳ ಇದೆ, ಆ ಕಾರಣದಿಂದ ಯಾರು ಹೋಗುದಿಲ್ಲ. ಒಂಥರ ಸೇಡಿ ಮಣ್ಣು, ಅದು ಕಾಲು ಹೂತ್ಕೊಳ್ತದಲ್ಲ, ಅದಕ್ಕೆ ಯಾರು ಹೋಗುದಿಲ್ಲ. ಈಗ ಫುಲ್ಲು ಕತ್ತಲಾಗಿದೆ, ಮಳೆ ಬರುವ ಲಕ್ಷಣ ಕೂಡ ಉಂಟು ಕಾಣುವಾಗ. ಹೋಗುವ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದೇನೆ. ಸುಮ್ಮನೆ ಕೊಡೆ ಹಿಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ, ಗಾಳಿಗೆಲ್ಲ ಚಂಡಿ ಆಗ್ತಾರೆ. ಅದಕ್ಕೆ ಬೇಗ ಬೇಗ ಮನೆಗೆ ಹೋಗಿ ಒಂದು ಸುಮ್ಮನೆ ಬೆಚ್ಚ ಕೂತ್ಕೊಳ್ಳುವ ಅಂತ ಹೋಗ್ತಾ ಇರ್ತೇನೆ. ಈಗ ಅದರ ಮಧ್ಯೆ ಕೂಡ ಕೆಲವೊಂದು ಸೀನ್ ಕಂಡ್ರೆ ನಿಮಗೆ ತೋರಿಸ್ತಾ ಇರ್ತೇನೆ, ಒಳ್ಳೊಳ್ಳೆಯ ದೃಶ್ಯಗಳು. ಇಲ್ಲಿ ಎಲ್ಲ ನೋಡಿ, ನಾನು ಆಗೊಮ್ಮೆ ಇಲ್ಲಿ ತೋರಿಸಿದೆ ನಿಮಗೆ ಯಾವ ರೀತಿ ಉಂಟಂತ. ಇದೊಂದು ಫ್ಯಾಕ್ಟ್ರಿ, ಇಲ್ಲೊಂದು ಫ್ಯಾಕ್ಟ್ರಿ ಉಂಟು. ಈ ಕಾಂಪೌಂಡ್ ಸ್ವಲ್ಪ ಹೈಟ್ ಇದ್ದ ಕಾರಣ ಕಾಣೋದಿಲ್ಲ, ಅದು ಈಗ ಆಚೆ ಹೋದರೆ ಅದೇ ಲೆವೆಲ್ಗೆ ಕಾಣ್ತದೆ ನಿಮಗೆ. ನಾನು ಸ್ವಲ್ಪ ಡೌನಲ್ಲಿದ್ದೇನೆ. ಇದು ಕೂಡ ಇಲ್ಲಿ ಕೂಡ ನಾನೀಗ ನಡೆದಾಡುವ ಜಾಗ ಉಂಟಲ್ಲ, ಅಲ್ಲಿ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಬರ್ತದೆ ಸದ್ಯದಲ್ಲಿ. ಟ್ರಸಿ ಬೆಳಪು ಒಂದು ಉದ್ಯೋಗ ತಾಣವಾಗಿ, ಕೈಗಾರಿಕಾ ವಲಯವಾಗಿ ಇದೊಂದು ಏರಿಯಾ. ಇದರ ಪ್ರತಿ ಮನೆಗೂ ಕೂಡ ಕೆಲಸ ಉಂಟಂತೆ. ಇಲ್ಲಿಯ ಗ್ರಾಮದ ಜನರಿಗೆ ಮೊದಲ ಆದ್ಯತೆ ಅಂತೆ. ಅದೆಲ್ಲ ಈ ಫ್ಯಾಕ್ಟ್ರಿ ಎಲ್ಲ ಆದಮೇಲೆ ಎಲ್ಲ ಉದ್ಯೋಗ ಅವಕಾಶಗಳೆಲ್ಲ ಸಿಗ್ತದೆ ಜನರಿಗೆ. ಹಾಗೆ ಇಲ್ಲೊಂದು ನೋಡಿ, ಇದುವರೆಗೆ ನಾನೆಲ್ಲ ಹೊರತೆ ತೋರಿಸ್ತಾ ಇದ್ದೆ ಅಲ್ಲ, ಇದು ಕೃತಕ ಕೆರೆ ಆಯಿತಾ. ಮಳೆ ನೀರೆಲ್ಲ ಬಂದಿಲ್ಲಿ ನಿಲ್ತದೆ, ಮತ್ತು ಹೋಗಲಿಕ್ಕೆಲ್ಲ ಜಾಗ ಇಲ್ಲ. ಆ ಕಾರಣದಿಂದ ಇಲ್ಲಿ ಸ್ಟಾಪ್ ನೋಡಿ. ಇನ್ನೂ ಒಂದಿನ ಕಂಟಿನ್ಯೂಸ್ ಮಳೆ ಬಂದರೆ ಇಲ್ಲಿ ಒಂದು 2-3 ಮನೆ ಉಂಟಲ್ಲ, ಅದೆಲ್ಲ ಅರ್ಧಗರ್ಧ ಮುಳುಗಡೆ ಆಗ್ತದೆ. ಅವರ ಮನೆ ಬಿಡಬೇಕಷ್ಟೇ. ಆ ಕಾರಣ ಅಂದರೆ ನೀರು ಹೋಗಲಿಕ್ಕೆ ಜಾಗ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಈ ಕಡೆಯಿಂದ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆ ಮೇಯ್ನ್ ರೋಡ್ ಉಂಟು, ಅಲ್ಲಿ ಒಂದು ಮೋರಿ ಮಾಡಿಕೊಟ್ರೆ ಆಗ್ತದೆ. ಅದೀಗ ಅದೇನೋ ಮಾಡಿಕೊಡ್ತಾರಂತ ಹೇಳಿದ್ದಾರೆ, ನೋಡುವ ಮುಂದೆ ಏನಾಗ್ತದೆ ಅಂತ. ಇದು ತುಂಬ ವರ್ಷ ಆಯಿತು ಈ ಸಮಸ್ಯೆ ಇಲ್ಲಿಯ ನಿವಾಸಿಗಳು ಅನುಭವಿಸುವುದು ನೋಡಿ. 2-3 ಮನೆ, ಅದರಲ್ಲೂ ಒಂದು ಮನೆ ಅಂತೂ ಕಂಪ್ಲೀಟ್ ಒಳಗೆ ನೀರು ಹೋಗ್ತದೆ. ಇನ್ನು ಜೋರು ಮಳೆ ಬರಬೇಕು, ತುಂಬ ಜೋರು ಬಂದರೆ ಒಂದು ಎಡೆ ಬಿಡದೆ 1-2 ದಿನ ಬರ್ತದಲ್ಲ ಮಳೆಗಾಲದಲ್ಲಿ. ಈ ಜುಲೈ ತಿಂಗಳಲ್ಲೆಲ್ಲ ಈ ಪ್ರಾಬ್ಲಮ್ ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ, 1-2-3 ಮನೆಗೆ. ಅಂದರೆ ಇದಕ್ಕೆ ಹಲವಾರು ಬಾರಿ
ವಿವಿಧ ಸಂಘಟನೆಯವರೆಲ್ಲ ಬಂದು ಅಲ್ಲಿ ಕಣಿ ಎಲ್ಲ ಮಾಡಿಕೊಟ್ಟು ಅದು ನೀರು ಹೋಗಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಆದರೆ ಈ ಸಲ ಕೂಡ ಅಲ್ಲಿ ಒಂದು ಹೊಂಡ ಇತ್ತು, ದೊಡ್ಡದೊಂದು ಕಟ್ಟಡ ಕಟ್ಟಲಿಕ್ಕೆ. ಅದನ್ನು ಮುಚ್ಚಿದ ಕಾರಣ ಈ ಸಲ ಅಷ್ಟು ನೀರಾಗಲಿಕ್ಕಿಲ್ಲ ಅಂತ ಎಲ್ಲರ ಅಭಿಪ್ರಾಯ. ನೋಡುವ, ಮನೆಯವರೆಗೆ ಬರಲಿಕ್ಕಿಲ್ಲ. ಅಂದರೆ ಅಲ್ಲಿ ಕಣಿ ಮಾಡಿ ಕೊಟ್ಟದ್ದು ಈಗಲೂ ಉಂಟು, ನೀರು ಹೋಗಲಿಕ್ಕೆ ಒಂದು ಚರಂಡಿ ಥರ ಮಾಡಿ ಕೊಟ್ಟದ್ದು. ಸ್ವಲ್ಪ ನೀರು ತುಂಬುತ್ತದೆ, ಮಾತ್ರ ಮನೆಯೊಳಗೆ ಹೋಗೋದಿಲ್ಲ. ಆದರೂ ಕೂಡ ಡೇಂಜರ್ ಎಲ್ಲ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಮಳೆ ನೀರೆಲ್ಲ ಅದು ಎಲ್ಲಿಯಾದರೂ ಹೋಗ್ತದೆ. ಮತ್ತು ಹಿಡಿದುಕೊಳ್ಳಲು ಕಷ್ಟ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲಿ ನೋಡಿ ಎಲ್ಲ ನೀರಲ್ಲಿ ಆಡೋದು ಎಲ್ಲ ಓಡಿ ಆಯ್ತಾಯ್ತಾ. ಒಬ್ಬರು ಕೂಡ ಬಾಕಿ ಇಲ್ಲ ಈಗ ನನ್ನ ನೋಡಿದ ಕೂಡಲೇ. ನೋಡಿ ಇವನದೊಂದು ಶೋಭಾಜಿ ನೋಡಿ ಅಂತೆ. ನೋಡಿ ಅಲ್ಲಿ ನೀರು ತೋರಿಸಿದಲ್ಲ ಯಾವ ರೀತಿ ಇದೆ ನೋಡಿ ನೀರು. ಯಾರು ಅದು ಒಕ್ಕ ಮಗಳ ಪಿಡಿಕುವ. ನೋಡಿ ಇಲ್ಲಿ ನೋಡಿ ನೀರು ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ನೋಡಿ ಈ ಮನೆ ಎಲ್ಲ ಕಂಪ್ಲೀಟ್ ಮುಳುಗಡೆ ಆಗ್ತದೆ. ಹಾಗೆ ತೋರಿಸ್ತಾರಲ್ಲ ಇಲ್ಲಿ ನೀರೆಲ್ಲ ಎಲ್ಲ ಕಡೆ ನೀರು ಇಲ್ಲಿ ಹೋಗಿ ಇಲ್ಲಿ ಸ್ಟಾಕ್ ಆಗುತ್ತೆ. ತನ್ನಿಗಿಲಿ ಏನಲ್ಲ ಇಬ್ಬರಪ್ಪ ತನ್ನಿ ಬೋಡ ಮಾತು ಗುಂಡಿಂಡದು. ಹಾಂ ಬರಲ ಸೈದ್ ಬಾ ತನ್ನಿ ಪೋಂಡ ನೀವು. ಸ್ನೇಹಿತರೆ, ಇನ್ನೂ ಕೂಡ ತುಂಬ ವೀಡಿಯೋಸ್ ತೋರಿಸಲಿಕ್ಕೆ ಉಂಟು. ಆದರೂ ಕೂಡ ಈಗ ನನಗೆ ಸಮಯ ಕೂಡ ಸಾಕಾಗಲಿಲ್ಲ. ಮತ್ತು ಈಗ ತುಂಬ ಹೊತ್ತಾಯಿತು, ಮತ್ತು ಮಳೆ ಕೂಡ ಬರುವ ಕಾರಣ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.